ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡಿ ಎಂಟ್ರಿ ಆದ ಮೇಲೆ ಕೈಯಲ್ಲಿ ಲೆಕ್ಕಾಚಾರ ದಿಢೀರ್ ಬದಲಾಗಿರೋದು. ಡೆಲ್ಲಿಯಲ್ಲಿ ಹೊಸ ಮೀಟಿಂಗ್ ಸೀಕ್ರೆಟ್ಗಳು ಈಗ ಹೊರಗಡೆ ಬರ್ತಿರೋದು. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಮಹತ್ವದ ವಿಚಾರ, ಅದು ಕೂಡ ಅವ್ರ ಕಡೆಯಿಂದಾನೆ. ಸಿಎಂ ಕುರ್ಚಿಯ ಬಗ್ಗೆ ಡೇಟು ಟೈಮು ಮುಹೂರ್ತ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಡೆಲ್ಲಿ ನಾಯಕರು ರಾಜ್ಯಕ್ಕೆ ಧಾವಿಸಿ ಬರ್ತಾ ಇರೋದು ಯಾಕೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಂತರು. ಆರಂಭದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ, ಹೈಕೋರ್ಟ್ನ ಆದೇಶದ ಬಳಿಕವೂ ಕೂಡ ಗಟ್ಟಿಯಾಗಿ ನಿಂತರು. ಕಾನೂನು ಹೋರಾಟ ಮಾಡೋಣ, ಕೇಂದ್ರ ಸರ್ಕಾರಕ್ಕೆ ಸೆಡ್ ಹೊಡೆಯೋಣ ಅನ್ನುವಂಥ ಸಿದ್ದರಾಮಯ್ಯ ತೀರ್ಮಾನಕ್ಕೆ ಬೆಂಬಲವನ್ನು ಕೊಟ್ಟೇ ಬಿಟ್ರು. ಆದರೆ ಯಾವಾಗ ಇಡಿ ಎಂಟ್ರಿ ಆಯಿತು, ಇಡಿಯಿಂದ ಒಂದಲ್ಲ ಎರಡು ECIR ದಾಖಲಾಗಿ ಈಗ ರೇಡ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಿರೋ ಬಗ್ಗೆ ಸುದ್ದಿ ಬರ್ತಿದೆ. ಅದು ಸಾಲದು ಅಂತ ಇನ್ನೂ ಒಂದು ದೂರ ಹೋಗಿದೆ. ಈಗ ಇಡಿಯಿಂದ ಮಹತ್ವದ ದಾಖಲೆಗಳ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷಿ ನಾಶ ಆಗ್ತಿದೆ. ಕಮಿಷನರ್ ಮುಡಾ ಆಯುಕ್ತರ ವಿರುದ್ಧವೂ ಆಕ್ಷನ್ ತಗೊಳ್ಬೇಕು, 14 ಸೈಟನ್ನು ಇಡಿ ವಶಕ್ಕೆ ತಗೊಳ್ಬೇಕು ಅಂತ ದೂರು ಹೋಗಿದೆ. ಅಂದ್ರೆ ಈ ಎರಡು ಬಿಟ್ಟು ಮೂರನೇ ದೂರು ಕೂಡ ಹೋಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಹೈಕಮಾಂಡ್ ಸೈಲೆಂಟ್ ಆಗಿಬಿಟ್ಟಿದೆ. ರಾಜ್ಯ ನಾಯಕರ ಜೊತೆಗೆ ಕಮ್ಯುನಿಕೇಶನ್ಗೆ ಮುಂದಾಗಿಲ್ಲ. ಅಂದ್ರೆ ಅಲ್ಲೇ ಬೇರೆಯದ್ದೇ ಆದ ಲೆಕ್ಕಾಚಾರ ಶುರುವಾಗಿದ್ದು, ನಾಳೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು ಇನ್ವೆಸ್ಟಿಗೇಷನ್, ಹೇಳೋದಿಕ್ಕಾಗಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಅರೆಸ್ಟ್ ಸುಳಿವನ್ನ ಕೊಟ್ರಲ್ಲ, ಆಗ್ಲೇ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅನ್ನೋದು ಕ್ಲಿಯರ್ ಆಯ್ತು. ಇಡಿ ಎಂಟ್ರಿ ಆಗೋದೇ ಅರೆಸ್ಟ್ ಮಾಡೋದಕ್ಕೆ, ಆಧಾರ ಇಲ್ಲದೆ ಅರೆಸ್ಟ್ ಮಾಡುತ್ತೆ ಇಡಿ ಅಂತ ಕಿಡಿಕಾರ್ದಾಗ ಈಗೇನು ಅವಶ್ಯಕತೆ ಇರಲಿಲ್ಲ ಇಡಿ ವಿರುದ್ಧ ಅರೆಸ್ಟ್ ವಿಚಾರದಲ್ಲಿ ಕಿಡಿಕಾರೋದು. ಅಂತಹ ಸುಳಿವು ಸಿಕ್ಕಿದೆಯಾ ಅನ್ನೋ ಚರ್ಚೆ ಆಯ್ತಲ್ವಾ. ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಮುಂದೇನು ಪಕ್ಷದ ಅಸ್ತಿತ್ವಕ್ಕೆ ಸಮಸ್ಯೆ ಆಗದಂತೆ ಏನ್ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಬಿ ಸಿದ್ಧತೆಯಲ್ಲಿದೆ. ಈ ಹೊತ್ತಲ್ಲಿ ಸಿದ್ದು ಮೂಲದಿಂದನೇ ಸಿಡಿತು ಸಿಎಂ ಕುರ್ಚಿ. ಬಿಗ್ ಸೀಕ್ರೆಟ್. 1 ವರ್ಷದಲ್ಲಿ ಕುರ್ಚಿ ಬಿಡಲಿದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಈಗ ಸಂಕಷ್ಟ ಎದುರಾಗಿದೆ. ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ. ರಾಹುಲ್ ಗಾಂಧಿ ಅವರಿಂದ ಒಂದು ಮನವಿ ಮಾಡಿಕೊಂಡು ಓಕೆ ಅನ್ನಿಸ್ಕೊಂಡಿದ್ದಾರೆ ಅಂತ. ಏನು ಈಗ ಪರಿಸ್ಥಿತಿ ಬದಲಾಗಬಹುದು ಇಡಿ ಎಂಟ್ರಿ ಬಳಿಕ. ಆದರೆ ಆರಂಭದಲ್ಲಿ ಅವರು ಮಾತು ತಗೊಂಡಿದ್ದು, ನನ್ನನ್ನ ಕೆಳಗಿಳಿಯುವಂತೆ ಒತ್ತಡ ತಂದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ನಾನೇ ಕೆಳಗಿಳಿತೀನಿ, ಆದರೆ ನನಗೆ1 ವರ್ಷ ಟೈಮ್ ಕೊಡಿ. ಈ ಕೇಸಿಂದ ಗೆದ್ದು ಕಳಂಕರಹಿತನಾಗಿ ನಾನು ಇಳಿಬೇಕು. ಅಧಿಕಾರ ಹಂಚಿಕೆ ಸೂತ್ರ ಅಂತ ಸದ್ದಾಗಿತ್ತಲ್ಲ 2.5 ವರ್ಷ, ಈಗ 1.5 ವರ್ಷ ಆಗಿದೆ. ಇನ್ನೊಂದು ವರ್ಷ ಅಲ್ಲಿಗೆ ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರವೇ ನಾನು 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಕೆಳಗಿಳಿತೀನಿ ಅಂತ ಮಾತು ಕೊಟ್ಟಿರುವ ಬಗ್ಗೆ ಮತ್ತು 1 ವರ್ಷ ಟೈಮ್ ನನಗೆ ಕೊಡಿ, ದಯವಿಟ್ಟು ನನಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡಿ, ಅಂದರೆ ಅವ್ರು ಹೇಳ್ತಿರೋದಲ್ವ ಆರೋಪ, ಸಮರ ಸಾರಿದ್ದಾರೆ ಇಡಿ ಬಳಸ್ಕೊಂಡು ಅಂತ, ನನಗೆ ಸಾಬೀತು ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ದಾರೆ ಅನ್ನುವ ವರದಿಗಳು ಬಂದವು. ಮೂಲಗಳಿಂದ ಅಂಥ ಸುದ್ದಿಗಳು ಸದ್ದು ಮಾಡಿದ್ವು. ಸೊ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಬಿಡೋದಕ್ಕೆ, ತಾನಾಗಿಯೇ ಕೆಳಗಿಳಿಯೋದಕ್ಕೆ ಮಾನಸಿಕವಾಗಿ ಸಜ್ಜಾಗಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತು. ಈಗ ನೋಡಿದ್ರೆ ಚಾಮುಂಡಿಯ ಸನ್ನಿಧಿಯಲ್ಲಿಯೇ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ, ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ, ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತು. ನವರಾತ್ರಿ ಆರಂಭದ ದಿನವೇ ಈ ಮಾತನಾಡಿದ್ದಾರೆ. ಇನ್ನೊಂದು ವರ್ಷ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಆಶೀರ್ವಾದ ಸಿಗಲಿ ಅಂತ. ಅಚ್ಚರಿಯ ಅನ್ಎಕ್ಸ್ಪೆಕ್ಟೆಡ್ ಇದು ಸಿದ್ದರಾಮಯ್ಯನವರ ಬಾಯಲ್ಲಿ ಈ ಮಾತು. ಅದು ಕೂಡ ನಾಡ ಹಬ್ಬ ದಸರಾದ ಆರಂಭದ ದಿನ. ಇನ್ನೊಂದು ವರ್ಷ ನಿಮ್ಮ ಸೇವೆ ಮಾಡೋದಕ್ಕೆ, ಎಲ್ಲರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ನನಗೆ ಆ ತಾಯಿ ಮಾಡಿಕೊಡ್ಲಿ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಸಿದ್ದರಾಮಯ್ಯನವರು ಎಕ್ಸಿಟ್ಗೆ ರೆಡಿ ಆಗಿದ್ದಾರೆ. ಆದರೆ ಕಳಂಕರಹಿತರಾಗಿ 4 ದಶಕಗಳ ಇಮೇಜ್ ಏನಿದೆ ಅದಕ್ಕೆ ಕೊನೆಯಲ್ಲಿ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಕಪ್ಪು ಚುಕ್ಕಿಯಾಗಬಾರ್ದು, ಕಳಂಕವಾಗಬಾರ್ದು ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿ ಗೆದ್ದು ನಾನು ಹೊರ ನಡೀತೀನಿ, ನಾನಾಗಿಯೇ ಏನೂ ಸಮಸ್ಯೆ ಮಾಡದೆ, ಪಕ್ಷಕ್ಕೆ ದ್ರೋಹ ಎಸಗದೇನೆ ನಾನು ಸ್ಮೂತ್ ಎಕ್ಸಿಟ್ ಆಗ್ತೀನಿ, ಟೈಮ್ ಕೊಡಿ ಅಂತ ಕೇಳ್ಕೊಂಡಿರೋ ಬಗ್ಗೆ ಏನು ಸುದ್ದಿ ಆಗಿತ್ತು. ಅದರ ಬೆನ್ನಲ್ಲೇ ಸಿಎಂ ಈ ಬಿಗ್ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿಸಿದೆ. ಅಲ್ಲಿಗೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡೋದಕ್ಕೆ ಟೈಮು, ಡೇಟು, ಮುಹೂರ್ತ ಕೂಡ ಫಿಕ್ಸ್ ಆಗೇ ಬಿಡ್ತಾ ಅನ್ನುವ ಸ್ಫೋಟಕ ವಿಚಾರ ಕೈಪಾಳ್ಯದಲ್ಲಿ ಈಗ ಕಂಪನ ಸೃಷ್ಟಿ ಮಾಡ್ತಾ ಇದೆ. ಸಿದ್ದು ಕ್ಯಾಂಪ್ನಲ್ಲಿ ಸಿದ್ದರಾಮಯ್ಯನವರು ಹೇಳಬಹುದು, ಬಿಟ್ಕೊಡೋಕೆ ರೆಡಿ ಇರಬಹುದು, ಆದರೆ ಸಿದ್ದರಾಮಯ್ಯ ಟೀಮ್ನ ನಾಯಕರು ರೆಡಿ ಇಲ್ಲ. ನೆಕ್ಸ್ಟ್ ಯಾರು? ಡಿ ಕೆ ಶಿವಕುಮಾರ್ ಕೈಗೆ ಹೋಗ್ಬಿಟ್ರೆ ಏನು ಅನ್ನೋದ್ರ ಬಗ್ಗೆನೇ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋದೀಗ ಕ್ಲಿಯರ್ ಆಗ್ತಿದೆ. ಮತ್ತು ಇದ್ರ ಬೆನ್ನಲ್ಲೇ ಹೈಕಮಾಂಡ್ಗೆ ಮೆಸೇಜ್ ಹೋಗಿತ್ತು. ಈಗ ಇನ್ನೊಂದು ವಾರದಲ್ಲಿ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಧಾವಿಸಿ ಬರಲಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಈಗ ಮುಖ್ಯಮಂತ್ರಿ ಕುರ್ಚಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಅನಿವಾರ್ಯತೆ ಬಂದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಡಿಕೆಗೆ ಬಿಟ್ಟುಕೊಡ್ಬೇಕಾಗತ್ತೆ. ತನ್ನ ಬೆನ್ನಿಗೆ ನಿಂತಿದ್ದಕ್ಕೆ, 2 ಬಾರಿ ಪಕ್ಷದಲ್ಲಿ CM ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಋಣ ಇರುತ್ತಲ್ಲ, ಅಷ್ಟು ಸುಲಭವಾಗಿ ಪಟ್ಟು ಹಿಡಿದು ಕೂರೋದಿಕ್ಕಾಗಲ್ಲ. ಅದು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಿಂತು ಬಿಟ್ರೆ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಟ್ಟು ಬಿಡಬಹುದು. ಅದಾಗದಂತೆ ಈಗ ಸಿದ್ದು ಕ್ಯಾಂಪ್ ಪ್ರಯತ್ನ ಮಾಡ್ತಿರೋದು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ, ಹಾಗಾದ್ರೆ ಏನು ನಮ್ಮ ಕಥೆ, ನಾವು ನಿಮ್ಮ ಬೆನ್ನಿಗಿರೋದಕ್ಕೆ ಅಲ್ವಾ ನಿಮಗಿಷ್ಟು ಶಕ್ತಿ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ದೊಡ್ಡ ನಾಯಕರು, ಬಹಳ ಬಲ ಇರುವಂತಹ ಲೀಡರ್, CM ಆಗೋದಕ್ಕೆ ಅರ್ಹತೆ ಇರೋ ನಾಯಕರೇ ಸಿದ್ದರಾಮಯ್ಯನವ್ರಿಗೆ ಬಹಳ ನಿಷ್ಠೆಯಿಂದ ನಡೆದುಕೊಂಡಿದ್ದಕ್ಕೆ, ಬಲ ತುಂಬಿದ್ದಕ್ಕೆ ಅವ್ರಿಗೆ ಈ ರೀತಿಯದ್ದೊಂದು ಅನುಕೂಲ ಆಗ್ತಾ ಬಂತು. ಮಾಸ್ ಲೀಡರ್ ಆಗಿ ಮಿಂಚಿದ್ರು. ಈಗ ನಮಗೆ ಅವಕಾಶ ಮಾಡಿಕೊಟ್ಟು ಹೋಗಿ, ನೀವು ನಮ್ಮ ವಿರೋಧಿ ಬಣಕ್ಕಲ್ಲ ಅನ್ನುವಂಥ ಚರ್ಚೆ ಶುರುವಾಗಿದ್ದು ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ನೇರ ಈಗ ಪ್ರಯತ್ನಕ್ಕೆ ಇಳಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬಾರ್ದು ಅಂತ ಈ ಗೊಂದಲ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಗೋದಕ್ಕಿಂತ ಮುಂಚೆನೆ ಜಟಾಪಟಿ ಶುರುವಾಗಿರೋದು ಬಹಿರಂಗ ಆಗ್ಬಿಟ್ಟಿದೆ. ಮಹದೇವಪ್ಪನವ್ರು ಹೇಳ್ಬಿಟ್ಟಿದ್ದಾರಲ್ಲ ನೇರವಾಗಿ, ಓಡೋಡ್ ಬಂದು ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಪಾಪ ನಮ್ಮ ಪಕ್ಷದ ಕೆಲವರು ಅಂತ. ಅದು ಹೈಕಮಾಂಡ್ ಗೊತ್ತಾಗದೇ ಇರುತ್ತಾ? ಈಗ ಅಲ್ಲಿಂದ ನಾಯಕರು ಓಡೋಡಿ ಬರ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಸುಧಾರಿಸೋದು ಮತ್ತು ಶಾಸಕರನ್ನ ಮಾತನಾಡಿಸೋದು, ಶಾಸಕರ ಅಭಿಪ್ರಾಯ ಸಂಗ್ರಹ ಮುಂದೇನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಅತಂತ್ರ ಆಗ್ಬಿಟ್ರೆ, ಅರಾಜಕತೆ ಸೃಷ್ಟಿ ಆಗ್ಬಿಟ್ರೆ, 1-4 ದಿನ ಅಂತಹ ಪರಿಸ್ಥಿತಿ ಸೃಷ್ಟಿಯಾದ್ರೂ ಸಾಕು, ವಿರೋಧಿಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಪ್ರತಿಪಕ್ಷ ಕಾಯ್ತಾ ಇದೆ. ಹಾಗಾಗಿ ಅದಾಗಬಾರ್ದು. ಅರಾಜಕತೆ 1 ದಿನವೂ ಸೃಷ್ಟಿಯಾಗಬಾರ್ದು. ಸಿದ್ದರಾಮಯ್ಯನವರ ಕೇಸ್ ತನಿಖೆ ಯಾವ ಹಂತಕ್ಕಾದ್ರೂ ಹೋಗಬಹುದು ಅನ್ನೋ ಸುಳಿವು ಸಿಕ್ಕಿರೋದ್ರಿಂದ ತಡ ಮಾಡದೆ ಬರ್ತಿದ್ದಾರೆ ಮುಂದಿನ ತಯಾರಿ ಮಾಡೋದಿಕ್ಕೆ. ಶಾಸಕರನ್ನ ಮಾತನಾಡಿಸಿ, ಸಚಿವರುಗಳಿಗೆ ಬುದ್ಧಿ ಹೇಳಿ ಮತ್ತು ಬದಲಾವಣೆ ಅನಿವಾರ್ಯವಾದ್ರೆ ಹೈಕಮಾಂಡ್ ತಲೆಯಲ್ಲಿ ಏನಿದೆ, ನಾವು ಮಾಡ್ತೀವಿ ನಮ್ಮ ಪ್ಲಾನ್ ಪ್ರಕಾರ ಅನ್ನುವಂಥ ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟು ಹೋಗೋದಿಕ್ಕೆ ಈಗ ಹೈಕಮಾಂಡ್ ನಾಯಕರು ಬರ್ತಾ ಇದ್ದಾರೆ. ಸೊ ಆ ಮೂಲಕ ಬದಲಾವಣೆ ನಿಶ್ಚಿತ ಅನ್ನುವ ಸುಳಿವು ಸಿಗ್ತಿದೆ. ಸಿದ್ದರಾಮಯ್ಯನವರು ತಗೊಂಡಂತೆ 1 ವರ್ಷ ಟೈಮ್ ಸಿಗತ್ತಾ ಇಲ್ವಾ ಅನ್ನೋದು ಇಡಿ ಈಗ ತಗೊಳ್ಳೋ ಹೆಜ್ಜೆ ಮೇಲೆ ನಿರ್ಧಾರ ಆಗತ್ತೆ. ದಾಳಿ ಮಾಡಿ ಸೈಟ್ ಎಲ್ಲ ಮುಟ್ಟುಗೋಲು ಹಾಕೊಂಡು ಇನ್ನೇನಾದ್ರೂ ಆದ್ರೆ ಸಮನ್ಸ್ ಕೊಟ್ಟು ವಶಕ್ಕೆ ಪಡಿಲೇಬೇಕು ಅಂತ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಾರೋ ಅವ್ರ ಮೇಲೆ ಡಿಪೆಂಡು, ಯಾರು ಇರ್ತಾರೆ ಅನ್ನೋದ್ರ ಮೇಲೆ, IO ಮೇಲೆ. ಅಂತಹ ಹೆಜ್ಜೆ ಇರಿಸಿದ್ರೆ ಇಡಿ ಅನಿವಾರ್ಯವಾಗ್ಬಿಡುತ್ತೆ. ಅದಕ್ಕೀಗ ಹೈಕಮಾಂಡ್ ತಯಾರಿ ಶುರು ಮಾಡಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.